ಮಾಡ್ತಾ ಇದ್ದೀವಿ. ನಮ್ಮದು ದಾವಣಗೆರೆ ತುಮಕೂರು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ತ್ವರಿತಗತಿಯಲ್ಲಿ ಕೆಲಸ ನಡೀತಾ ಇದೆ. ವಿದ್ಯುತ್ಕರಣ 97% ಮುಗಿದಿದೆ. 3% ಇರೋದು ಎಲ್ಲ ಕಡೆ ವಿದ್ಯುತ್ಕರಣ ಮುಗಿದಿದೆ. ಅದಲ್ದಿರ 2025 ಒಳಗಡೆ ಈ ಡಿಸೆಂಬರ್ ಒಳಗಡೆ 100% ಮಾಡೋದು ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. 2014-15 ಇಲ್ಲಿವರೆಗೂ 644 ಮೇಲ್ಸೇತುವೆ ಕೆಳ ಸೇತುವೆಯನ್ನು ಕರ್ನಾಟಕದಲ್ಲಿ ಮುಗಿಸಿದ್ದೀವಿ. ಅದಿನ 11 ವರ್ಷದಲ್ಲಿ 644. ಹಿಂದೆ ಇದ್ದಂಥ NDA ಸರ್ಕಾರ ಕರ್ನಾಟಕದಲ್ಲಿ 50 ವರ್ಷದಲ್ಲಿ ಮಾಡಿದ್ದು 230 ROP ಮಾಡಿದ್ದಾರೆ. ಎಷ್ಟು ಪಟ್ಟಿಗೆ ದಪ್ಪಟ್ಟಾಯಿತು ಅದನ್ನು ಯೋಚನೆ ಮಾಡ್ಕೋಬೇಕಾಯ್ತದೆ. ಮತ್ತು ಹೋಬಳಿ ಕೇಂದ್ರಗಳಿರ್ಬೋದು, ಬೇರೆ ಯಾವುದೇ ಸ್ಟೇಷನ್ ಇರ್ಬೋದು. ಇವತ್ತು ಬೀರೂರು ಇಲ್ಲಿ ಒಂದು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಬಂದು ಬಾಯಿ ಮುಚ್ಕೊಂಡು ಹೋಗ್ಬೇಕಾಗಿತ್ತು. ಆ ಥರದ ಕಾಯ್ದೆ ಇವತ್ತಿಲ್ಲ. ಒಳ್ಳೆ ಲ್ಯಾಟ್ರಿನ್ಗಳು ಮತ್ತೊಂದು ಎಲ್ಲವೂ ಕೂಡ ಮಾಡ್ತಾ ಇದ್ದೀವಿ. ವಿಕಲಚೇತನರಿಗೆ ಅವ್ರಿಗೆ ಲಿಫ್ಟ್ಗಳನ್ನು ಅಳವಡಿಸ್ತಕ್ಕಂಥದ್ದು, ಎಕ್ಸಿಲೇಟರ್ಗಳನ್ನು ಹಾಕ್ತಕ್ಕಂಥದ್ದು. ಅವಲ್ದಿರ ಕರ್ನಾಟಕದ ಬಹುತೇಕ ರೈಲ್ವೆ ಸ್ಟೇಷನ್ಗಳಲ್ಲಿ ಏನೋ ಏರ್ಪೋರ್ಟಲ್ಲಿ ಯಾವ ರೀತಿ ಸವಲತ್ತು ಇದೆಯೋ ಆ ಸವಲತ್ತುಗಳನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ಒಂದು 89 ರೈಲ್ವೆ ನಿಲ್ದಾಣಗಳಲ್ಲಿ ನಾವು ಬಂದ ಮೇಲೆ ಉತ್ಪನ್ನಗಳು ನಾವೇ ದೇಶೀಯ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ 89 ರೈಲ್ವೆ ಸ್ಟೇಷನಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದೇ ಭಾರತ್ ಟ್ರೈನು ಇವತ್ತು ಒಟ್ಟು 144 ವಿವಿಧ ರಾಜ್ಯಗಳಲ್ಲಿ ಸುತ್ತಾಡ್ತಾ ಇದೆ.